840 ಬಸ್ಸು ಬರ್ತಾ ಇದೆ. ಸಾಂಕೇತಿಕವಾಗಿ ಇವತ್ತು 100 ಬಸ್ಗೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಈ ಒಂದು ಕಾಲು ವರ್ಷದಲ್ಲಿ ಇದು 4ನೇ ಬಾರಿ ಹೊಸ ಬಸ್ಸುಗಳಿಗೆ ಚಾಲನೆ ಕೊಟ್ಟಂತ ಕಾರ್ಯಕ್ರಮ. ನಮ್ಮ KSR BMTC ಪ್ರಾರಂಭ ಆಗಿ 1997 ಪ್ರಾರಂಭ ಆಗಿದ್ದು. ಸುಮಾರು 7,000ಕ್ಕಿಂತ ಹೆಚ್ಚು ಬಸ್ಸುಗಳು ಇದೆ. ಮತ್ತೆ ಪ್ರತಿದಿನ 40 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಮೆಟ್ರೋದಲ್ಲಿ 6.5-7 ಲಕ್ಷ ಅಂದ್ರೆ ಹೆಚ್ಚು. ಆದರೆ ನಮ್ಮ BMTCನಲ್ಲಿ ಪ್ರತಿದಿನ 40 ಲಕ್ಷಕ್ಕಿಂತ ಹೆಚ್ಚು ಜನ ಓಡಾಡ್ತಾ ಇದ್ದಾರೆ. ಮತ್ತೆ ಹೊಸ ಬಸ್ಸುಗಳು ಕೂಡ ಇವತ್ತು ಬಂದಿರ್ತಕ್ಕಂಥದ್ದು ನಾನ್ AC ಬಸ್ಸಸ್ ಇದೆಲ್ಲ ಪರಿಸರ ಸ್ನೇಹಿ ಬಸ್ಸುಗಳು ಮತ್ತು BS4 ಬಸ್ಸುಗಳಿಗೆ ಹೋಲಿಸಿದ್ರೆ ಹೊಗೆ ಕೂಡ ಇದರಲ್ಲಿ ಕಡಿಮೆ ಇರುತ್ತೆ. ಹೊಗೆ ಕಡಿಮೆ ಆದರೆ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ 11 ಮೀಟರ್ ಉದ್ದ ಇರ್ತಕ್ಕಂಥ ಬಸ್ಸುಗಳು, 41 ಆಸನಗಳ ಸಾಮರ್ಥ್ಯ ಮತ್ತು ಹೆಚ್ಚು ಜನ ಸ್ಟ್ಯಾಂಡಿಂಗು ಕೂಡ ಇರುತ್ತೆ. ಮತ್ತು ಎಲ್ಲ ಬಸ್ಸಲ್ಲೂ ಕೂಡ 3 ಕ್ಯಾಮ್ರಾ ಇರುತ್ತೆ, LED ಬೋರ್ಡ್ ಇರುತ್ತೆ ಮತ್ತು ವಾಯ್ಸ್ ಅನೌನ್ಸ್ಮೆಂಟ್ ವ್ಯವಸ್ಥೆ ಕೂಡ ಇರುತ್ತೆ. ಮತ್ತು ಮಹಿಳೆಯರ ಸುರಕ್ಷತೆಗೆ ತುರ್ತು ಪ್ಯಾನಿಕ್ ಬಟನ್ ಅಲಾರಾಮ್ ಕೂಡ ಇರುತ್ತೆ. ಅದೇ ರೀತಿ ಅಗ್ನಿ ಅವಘಡನ ತಪ್ಪಿಸೋದಕ್ಕೆ ಅಗ್ನಿ ಪತ್ತೆ ಮತ್ತು ಎಚ್ಚರಿಕೆ ವ್ಯವಸ್ಥೆ ಕೂಡ ಹೊಸದಾಗಿ ಈ ಬಸ್ಸುಗಳಲ್ಲಿ ಇರುತ್ತೆ. ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಯಾವ ಬಸ್ಸು ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಮ್ಮ BMTC ಹೆಡ್ ಆಫೀಸಲ್ಲೇ ಕೂತ್ಕೊಂಡು ನೋಡ್ಬೋದು. ಮತ್ತು ಸ್ವಯಂಚಾಲಿತ ಬಾಗಿಲುಗಳು, ಹಿಂಬದಿ ಏರ್ ಸಸ್ಪೆನ್ಷನ್, ಇದೆಲ್ಲ ಅಂದರೆ ಲೇಟೆಸ್ಟ್ ಆಗಿ ಏನೇನು ಬಸ್ಸುಗಳಲ್ಲಿ ಇರಬೇಕು ಅದೆಲ್ಲ ಕೂಡ ಈ 840 ಬಸ್ಸಲ್ಲಿ ಇರುತ್ತೆ ಅಂತ ಹೇಳಿ ಶಕ್ತಿ ಯೋಜನೆ ಹೋದ ವರ್ಷ ಪ್ರಾರಂಭ ಆಯಿತು. ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಮ್ಮ 4 ಕಾರ್ಪೊರೇಷನ್ನಲ್ಲಿ ಕೇವಲ 80 ಲಕ್ಷ ಜನ ಪ್ರತಿದಿನ ಓಡಾಡ್ತಾ ಇದ್ರು. ಈಗ 1 ಕೋಟಿಗಿಂತಲೂ ಹೆಚ್ಚು ಜನ ಪ್ರತಿದಿನ ಓಡಾಡ್ತಾ ಇದ್ದಾರೆ. 20 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇವತ್ತು ಪ್ರಯಾಣಿಕರು ಓಡಾಡ್ತಾ ಇದ್ದಾರೆ. ಅಂದರೆ ಹೆಚ್ಚು ಪ್ರಯಾಣಿಕರು ಓಡಾಡ್ತಿರೋ ನಂತರ ಎಲ್ಲ ಮಹಿಳೆಯರೇ ಅಂತೇನಿಲ್ಲ. ಮಹಿಳೆಯರ ಜೊತೆಗೆ ಮಕ್ಕಳು, ಅವರ ಮನೆಯವರು ಎಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಇವತ್ತು 1 ಕೋಟಿಗಿಂತಲೂ ಹೆಚ್ಚು ಜನ ಪ್ರತಿದಿನ ಓಡಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮಹಿಳೆಯರು 287 ಕೋಟಿ ಆಗಲೇ ಮಹಿಳೆಯರ ಸಂಖ್ಯೆ, ಉಚಿತವಾಗಿ ಪ್ರಯಾಣ ಮಾಡುವಂಥ ಸಂಖ್ಯೆ ದಾಟಿದೆ. ಒಂದು 20-25 ದಿವಸದಲ್ಲಿ 300 ಕೋಟಿ ಅಡಿಟ್ ಆಗುತ್ತೆ. ನಮ್ಮ BMTC ಒಂದರಲ್ಲೇ 87 ಕೋಟಿ ಜನ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅದು ವಿಶೇಷವಾಗಿ ಮಕ್ಕಳಿಗೆ ಮತ್ತು ಉದ್ಯೋಗಕ್ಕೆ ಹೋಗುವಂಥ ಮಹಿಳೆಯರಿಗೆ ಇದು ಹೆಚ್ಚು ಅನುಕೂಲ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ BMTCನಲ್ಲಿ 1000ಕ್ಕಿಂತಲೂ ಹೆಚ್ಚು ಬಸ್ಸುಗಳು ಈಗ ಎಲೆಕ್ಟ್ರಿಕ್ ಬಸ್ಸುಗಳು ಓಡ್ತಾ ಇದೆ. ಅಂದರೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ. ಇನ್ನೂ 800 ಬಸ್ ಆ್ಯಡ್ ಆಗುತ್ತೆ. ಒಟ್ಟು 1800 ಬಸ್ಸು ಎಲೆಕ್ಟ್ರಿಕ್ ಬಸ್ಸಸ್ಸು ನಮ್ಮ BMTCನಲ್ಲಿ ಒಂದು ದಿನಗಳಲ್ಲಿ ಇರುತ್ತೆ ಅಂತೇಳಿ. ಮತ್ತು ಮೆಟ್ರೋ ಪ್ರಾರಂಭ ಆದಮೇಲೆ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅದೆಲ್ಲ ಕಡೆ ಬಹುತೇಕ ಫೀಡರ್ ಬಸ್ಸುಗಳು ಕೂಡ ಈಗಾಗಲೇ ಹಾಕಾಗಿದೆ. ಸುಮಾರು 1 ಲಕ್ಷ ಜನ ಅದರಲ್ಲೇ ಓಡಾಡ್ತಾ ಇದ್ದಾರೆ ಮೆಟ್ರೋಗೆ. ಮತ್ತು ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳನ್ನ ಇದು ಬಜೆಟಲ್ಲೂ ಇತ್ತು, ಆಮೇಲೆ ಕ್ಯಾಬಿನೆಟ್ ಕ್ಲಿಯರೆನ್ಸ್ ಆಗಿತ್ತು. ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಬೈತ್ರಿ ಸುರೇಶ್ ಅವರಿಗೆ, ನಾರಾಯಣಸ್ವಾಮಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಹೇಳಿದಾಗ ಬೈತ್ರಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ನಮಗೆ ಹಣವನ್ನು ಬೇಗ 3 ದಿವಸದಲ್ಲಿ ನಮಗೆ ಬಿಡುಗಡೆ ಮಾಡಿದ್ರಿಂದ ಈ ಬಸ್ಸುಗಳು ಬೇಗ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಮತ್ತು ನಮ್ಮ ಕಾರ್ಮಿಕರು ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ. BMTC ಒಂದರಲ್ಲೇ 30,000 ಜನ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲೇ ಅಲ್ಲ, ಆಕ್ಸಿಡೆಂಟ್ ಆದರೆ ಆಫ್ಲೈನು ಅಥವಾ ಆನ್ಲೈನ್, ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ, ಯಾವುದಾದ್ರು ಅವರು ಮರಣ ಹೊಂದಿದ್ದಾರೆ ಆಕ್ಸಿಡೆಂಟ್ ಆಗಿ, 1 ಕೋಟಿ ರೂಪಾಯಿ ಕೊಡ್ತಾರೆ. ಎಲ್ಲೂ ಇಲ್ಲ, ಇಡೀ ದೇಶದಲ್ಲಿ ಮಿಲಿಟರಿನಲ್ಲೂ ಕೊಡೋದಿಲ್ಲ. ಮಿಲಿಟರಿನಲ್ಲಿ ಕೇವಲ 60 ಲಕ್ಷ ಕೊಡ್ತಾರೆ ಕೆಲಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇರೋದಿಲ್ಲ. ಆದರೆ ಕೆಲಸದಲ್ಲಿ ಇಲ್ಲ ಇದ್ದ ಚಿತ್ರ ಕೊಡೋದು 40 ಲಕ್ಷ. ನಮ್ಮ 4 ಕಾರ್ಪೊರೇಷನ್ನಲ್ಲಿ
1 ಕೋಟಿಗಿಂತಲೂ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತು ಹಿಂದೆ ಎಲ್ಲ ಅವರು 60 ವರ್ಷಕ್ಕೆ ಮುಂಚೆ ಬೇರೆ ಬೇರೆ ಕಾಯಿಲೆಗಳಿಂದ ಸತ್ತರೆ ಬರೀ 3 ಲಕ್ಷ ಕೊಡ್ತಾ ಇದ್ರು. ಈಗ ಅದನ್ನು 10 ಲಕ್ಷಕ್ಕೆ ಏರಿಸಿದ್ದೀವಿ. ಮತ್ತು ಪ್ರಯಾಣಿಕರು ಆಕ್ಸಿಡೆಂಟ್ ಸತ್ತರೆ ಬರೀ 25,000 ಕೊಡ್ತಾ ಇದ್ರು. ಈಗ ಅವ್ರಿಗೂ ಕೂಡ 10 ಲಕ್ಷ ರೂಪಾಯಿ ಕೊಡುವಂಥದ್ದು. ಈ ರೀತಿ ನಮ್ಮ ಸಾರ್ವಜನಿಕರ ಸೌಕರ್ಯ ಜೊತೆಗೆ ನಮ್ಮ ನೌಕರ ವರ್ಗದವರ ಹಿತಾಸಕ್ತಿ ಕೂಡ ನೋಡ್ತಾ ಇದ್ದೀವಿ ಅಂತೇಳಿ ನಮಗೆ ಯಾರೇ 2-3 ಬಾರಿ ನಾನು, ನಮ್ಮ MD ಅವರು ಮತ್ತು ನಮ್ಮ ಯೂನಿಯನ್ ಲೀಡರ್ಸು ಮುಖ್ಯಮಂತ್ರಿಗಳಿಗೆ ನಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಮುಂದಕ್ಕೆ ಖಂಡಿತ ಅವರು ಪರಿಹಾರ ಕೊಡ್ತಾರೆ ಅಂತೇಳಿ, ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ, ಹಾಗೆ ಮಂತ್ರಿಗಳಾದ ಜಾರ್ಜ್ ಅವ್ರಿಗೂ, ಸುರೇಶ್ ಅವ್ರಿಗೂ, ನಜೀರ್ ಅಹಮದ್ ಅವ್ರಿಗೂ, ಅಜಯ್ ಸಿಂಗ್ ಅವರಿಗೆ, ಹಾಗೆ ನಮ್ಮ ಹನುಮಂತಪ್ಪ ಅವರಿಗೆ, ನಮ್ಮ ಪಾಟೀಲ್ ಅಜಂತ್ ಬಾಬು ಪಾಟೀಲ್, ಮತ್ತು ನಮ್ಮ ಗೋವಿಂದರಾಜ್ ಅವರಿಗೆ, ಜಮೀರ್ ಅಹಮದ್ ಅವರಿಗೆ, ನಮ್ಮ ರಿಜ್ವಾನ್ ಅವರಿಗೆ, ಹ್ಯಾರಿಸ್ ಅವರಿಗೆ, ನಾಗರಾಜ್ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ನಮ್ಮ ಹಿರಿಯ ಅಧಿಕಾರಿಗಳಾದ ಅತೀಕ್ ಅವರು, ಮತ್ತು ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ ಎಲ್ಲ MDಸು, ಮತ್ತು ನಮ್ಮ ರಾಮಜಿ ಅವರು, ಶ್ರೀನಿವಾಸ್ ಅವರು, ಸೋಮಶೇಖರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ, ಮತ್ತು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದಂಥ ಎಲ್ಲ ಮಾಧ್ಯಮದವರು, ಹಾಗೆ ನಮ್ಮ ಯೂನಿಯನ್ ಲೀಡರ್ಸು, ಮತ್ತು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.